ಸೀರೆಗೆ ಕ್ರೋಶ ಹಾಕ್ತಾಯಿದ್ದೀನಿ. ಇದು ದಾರ ಸಿಲ್ಕ್ ದಾರ, 6 ಎಳೆ ದಾರ ತಗೊಂಡಿದ್ದೀನಿ. ಎಡ್ಜಲ್ಲಿ ಒಂದು ಗಂಟು ಹಾಕ್ಕೊಂಡಿದ್ದೀನಿ ದಾರಕ್ಕೆ. ಬಟ್ಟೆಯಿಂದ ದಾರ ತಂದು ಒಂದು ನಾಟ್ ಹಾಕ್ತೀನಿ. ಪುನಃ ಸೂಜಿ ಮೇಲೆ ದಾರ ತಂದು ಬಟ್ಟೆ ಒಳಗೆ ಹಾಕಿ ಇನ್ನೊಂದು ನಾಟ್ ಹಾಕ್ತೀನಿ. ಅಂದರೆ ದಾರನ ಹೊರಗೆ ತೆಗಿತೀನಿ. ಪುನಃ ಸೂಜಿ ಮೇಲೆ ದಾರ ತಂದು ಇನ್ನೊಂದು ನಾಟ್ ಹಾಕ್ತೀನಿ. ಪುನಃ ಇನ್ನೊಂದು ಸೂಜಿ ಮೇಲೆ ದಾರ ತಂದು 3 ಹಾಫ್ ಡಬಲ್ ಕ್ರೋಶ ಹಾಕ್ತಾಯಿದ್ದೀನಿ. ಈ ಸೂಜಿ ಮೇಲೆ ದಾರ ತಂದು ಒಂದೇ ಸಲ 3 ಸೂಜಿ ಮೇಲೆ ದಾರ ಇರುತ್ತೆ, ಅದನ್ನು ಒಟ್ಟಿಗೆ ಎಳೆಯೋದಕ್ಕೆ ಹಾಫ್ ಡಬಲ್ ಕ್ರೋಶ ಅಂತ ಹೇಳ್ತೀವಿ. ಇದಕ್ಕೆ ಒಂದು ಸಣ್ಣ ಮಣಿ ಹಾಕ್ತಾಯಿದ್ದೀನಿ. ಸಣ್ಣದಂದರೆ ಮೀಡಿಯಮ್, ತುಂಬ ಸಣ್ಣ ಏನು ಹಾಕ್ತಾಯಿಲ್ಲ. ಇದು ಕಾಟನ್ ಸೀರೆ ಅಲ್ವಾ, ನಾನು ಇದಕ್ಕೆ ತುಂಬ ಹೆವಿ ವರ್ಕ್ ಏನು ಹಾಕ್ತಾಯಿಲ್ಲ. ಸುಮ್ಮನೆ ಒಂದು ಲೈನು ಕ್ರೋಶ ಹಾಕ್ತಾಯಿದ್ದೀನಿ. ಪುನಃ ಸೂಜಿ ಮೇಲೆ ದಾರ ತಂದು ಮಣಿದು ದಾರ ಎಲ್ಲಿಗೆ ಬರುತ್ತೆ ಅಲ್ಲಿ ಕರೆಕ್ಟಾಗಿ 3ರಿಂದನೂ ಒಂದು ನಾಟ್ ಹಾಕ್ತೀನಿ. ಪುನಃ ಸೂಜಿ ಮೇಲೆ ದಾರ ಪಕ್ಕದಲ್ಲೇ, ತುಂಬ ದೂರ ಹಾಕಿದ್ರೆ ಸೂಜಿನ ಫಿನಿಶಿಂಗ್ ಬರಲ್ಲ, ಪಕ್ಕದಲ್ಲೇ ಹಾಕ್ತೀನಿ. ಪುನಃ ಸೂಜಿ ಮೇಲೆ ದಾರ ತಂದು ಪಕ್ಕದಲ್ಲೇ ಹಾಕಿ ಪುನಃ 3 ಹಾಫ್ ಡಬಲ್ ಕ್ರೋಶ ಹಾಕಿ ದಾರನ ಮೇಲೆ ತರ್ತೀನಿ. ಮೇಲೆ ತಂದು ಒಂದು ದಪ್ಪ ಮಣಿ, ಇವಾಗ ಇದು ಒಂದೇ ಲೈನ್ ಕ್ರೋಶ ಹಾಕ್ತಾ ಇರೋದು. ಇವಾಗ ಒಂದು ದಪ್ಪ ಮಣಿ ಹಾಕ್ತೀನಿ. ದಪ್ಪ ಈ ಥರ ಮಣಿ ತೊಗೊಂಡಿದ್ದೀನಿ. ಇದಕ್ಕೊಂದು ಗಂಟು ಹಾಕ್ಕೊಂಡು ಸೂಜಿನ ಸೀರೆ ಮೇಲೆ ಎಲ್ಲಿ ಬರುತ್ತೆ ಅಲ್ಲಿಗೆ ಪುನಃ ಸೂಜಿ ಮೇಲೆ ಒಂದು ದಾರ ತೊಗೋತೀನಿ. ಎಲ್ಲಿ ಬರುತ್ತೆ ಅಲ್ಲಿಗೆ ಒಂದು ನಾಟ್ ಹಾಕಿ 3ರಿಂದನೂ ಒಂದು ಸಲ ಸೂಜಿನ ಎಳೆದರೆ ದಾರ ಹೊರಗೆ ಬರುತ್ತೆ. ಹಾಫ್ ಡಬಲ್ ಕ್ರೋಶ, ಪುನಃ 3 ಹಾಫ್ ಡಬಲ್ ಕ್ರೋಶ ಹಾಕ್ತೀನಿ. 2 ಆಯಿತು. ಪುನಃ ಸೂಜಿ ಮೇಲೆ ದಾರ ತೊಗೋಬೇಕು, ಆವಾಗ ಸೂಜಿ ಮೇಲೆ 2 ದಾರ ಆಗುತ್ತೆ. ಪುನಃ ಈ ಬಟ್ಟೆ ಒಳಗಡೆಯಿಂದ ಒಂದು ತಂದರೆ 3 ಆಗುತ್ತೆ. 3 ದಾರದೊಳಗಡೆಯಿಂದ ಒಂದೇ ಸಲ ದಾರ ತೆಗಿತೀನಿ, ಅದು ಹಾಫ್ ಡಬಲ್ ಕ್ರೋಶ ಆಗುತ್ತೆ. 3 ಹಾಕಿದ್ದೆ. 3 ಆದಮೇಲೆ ಈಗ ಪುನಃ ಒಂದು ರೌಂಡ್ ಬೀಡ್ ಹಾಕ್ತೀನಿ. ಇದಕ್ಕೆ ಕ್ರೋಶ ಎಲ್ಲ ಇದು ಕುಚ್ಚೇನು ಕಟ್ಟಲ್ಲ ನಾನು. ಕುಚ್ಚು ಬೇಕು ಅಂದರೆ ಈ ಥರ 3 ಆದಮೇಲೆ 4 ಚೈನ್ ಹಾಕಿದ್ರೆ ಆ 4 ಚೈನ್ ಜಾಗದಲ್ಲಿ ಕುಚ್ಚು ಕಟ್ಕೋಬೋದು 50 ಎಳೆ ದಾರ ಹಾಕ್ಕೊಂಡು. ಇಲ್ಲ ಬೇಡ ನಮಗೆ ಕುಚ್ಚು, ನಮಗೆ ಸಿಂಪಲ್ ಪ್ಲೇನ್ ಸಾಕು ಅಂದರೆ ಈ ಥರ ನಾನು, ಇದು ಕಾಟನ್ ಸೀರೆ ಅಲ್ಲ, ಸಿಂಪಲ್ಲಾಗಿ 3 ಹಾಫ್ ಡಬಲ್ ಕ್ರೋಶ, ಒಂದು ಸಲ ಸಣ್ಣ ಮಣಿ, 3 ಹಾಫ್ ಡಬಲ್ ಕ್ರೋಶ ಆದಮೇಲೆ ಒಂದು ಸಲ ದಪ್ಪ ಮಣಿ, ಈ ಥರ ಹಾಕ್ಕೊಂಡು ಹೋಗ್ತಾಯಿದ್ದೀನಿ. ಬೇಕು ಅಂದರೆ ಮಧ್ಯದಲ್ಲಿ 4 ಚೈನ್ ಹಾಕಿ ನಾಟ್ ಹಾಕಿದ್ರೆ ಒಂದೊಂದು ಕುಚ್ಚು ಕಟ್ಕೊಂಡು ಹೋಗ್ಬೋದು. ಕುಚ್ಚು ಕಟ್ಟೋದನ್ನು ನನ್ನ ಚಾನಲಲ್ಲಿ ನಾನು ತೋರಿಸಿದ್ದೀನಿ. ಸೋಫಾ ಸೆಟ್ಗೆ 50 ಸಲ ಸುತ್ತಕೊಂಡು ಗಮ್ ಹಾಕಿ ಅದು ಹೇಗೆ ಮಾಡೋದು ಅಂತ ನಾನು ನನ್ನ ಮೊದಲನೇ ಚಾನಲಲ್ಲಿ ತೋರಿಸಿದ್ದೀನಿ ವಿಡಿಯೋದಲ್ಲಿ. ಈಗ ಪುನಃ ಸೂಜಿ ಮೇಲೆ ದಾರ ಬಟ್ಟೆ ಒಳಗಡೆಯಿಂದ ಹಾಕಿ ದಾರಾನ ಹೊರಗೆ ತಂದು 3 ರಿಂಗ್ ಆಗಿರುತ್ತೆ, ಅದರೊಳಗಡೆಯಿಂದ ದಾರ ಹೊರಗೆ ತರೋದು. ಪುನಃ ಸೂಜಿ ಮೇಲೆ ದಾರ ಪಕ್ಕದಲ್ಲೇ ನಮ್ಮ ಎಡಗಡೆ ಬೆರಳಿಂದ ಟೈಟಾಗಿ ದಾರನ ಸುತ್ಕೊಂಡಿದ್ದೀನಿ ಬೆರಳಿಗೆ. ಈ ಕಡೆ ಕ್ರೋಶ ಹಾಕಬೇಕಾದ್ರೆ ಬೆರಳಿಂದ ಒಂದೊಂದೇ ಎಳೆ ಬಿಚ್ಕೋತಾ ಹೋಗ್ತೀನಿ. ಈಗ ಪುನಃ ಒಂದು ಸಣ್ಣ ಮಣಿನ ಹಾಕ್ತೀನಿ. ಇದು ಕೂತ್ಕೊಂಡ್ರೆ ಒಂದು ಅರ್ಧ ಮುಕ್ಕಾಲು ಗಂಟೆಯಲ್ಲಿ ಪ್ರಾಕ್ಟೀಸ್ ಇರೋರು ಹಾಕ್ಬಿಡ್ಬೋದು. ಇಲ್ಲ ನೀವು ಕಲಿಯೋರು ಅಂದರೂ ಪರವಾಗಿಲ್ಲ, ಒಂದು 2 ಗಂಟೆ ಟೈಮಲ್ಲಿ ಬೇಗ ಹಾಕ್ತೀರಾ. ಸಿಂಪಲ್ಲಾಗೂ ಇರುತ್ತೆ, ನೋಡೋಕ್ಕೂ ಚೆನ್ನಾಗಿರುತ್ತೆ. ಸೂಜಿ ಮೇಲೆ ದಾರ, ಬಟ್ಟೆಯಿಂದ ದಾರ ತಂದು 3ರಲ್ಲಿ ಒಂದು, ಪುನಃ ಸೂಜಿ ಮೇಲೆ ದಾರ. ನಾನು 3 ಹಾಕಿದ್ದೀನಿ ಹಾಫ್ ಡಬಲ್ ಕ್ರೋಶ. ಬೇಕು ಅಂದರೆ 4 ಹಾಕ್ಕೋಬೋದು. 4 ಡಬಲ್ ಕ್ರೋಶ, ಒಂದು ಮಣಿ, 4 ಡಬಲ್ ಕ್ರೋಶ, ಒಂದು ಮಣಿ, ಆ ಥರನೂ ಹಾಕ್ಬೋದು.
ಇಲ್ಲ ಮಧ್ಯೆ ಒಂದೊಂದು ಕುಚ್ಚು ಕಟ್ತೀವಿ ಅಂದರೆ ಒಂದು ಸಣ್ಣ ಮಣಿ, ಒಂದು ದಪ್ಪ ಮಣಿ, ಒಂದು ಸಣ್ಣ ಮಣಿ ಆದಮೇಲೆ 4 ಚೈನ್ ಹಾಕ್ಕೊಂಡ್ರೆ ಆ ಜಾಗದಲ್ಲಿ ಕುಚ್ಚು ಕಟ್ಕೋಬೋದು. ಇದು ಮೆಹಂದಿ ನಾನು ನೆನ್ನೆ ಹಾಕ್ಕೊಂಡಿದ್ದೆ. ಪುನಃ ಸೂಜಿ ಮೇಲೆ ದಾರ ಸ್ಟ್ರೈಟಾಗಿ ಹಿಡಿದು ಸೀರೆಗೆ ಎಲ್ಲಿ ಬರುತ್ತೆ ಅಲ್ಲಿ 3 ಮಣಿಯಿಂದನೂ ಒಟ್ಟಿಗೆ ಎಳೆಯೋದು. 3 ಹಾಫ್ ಡಬಲ್ ಕ್ರೋಶಾ ಬರುತ್ತೆ ಇದು. ಬೇಕು ಅಂದರೆ ಮೇಲ್ಗಡೆ ರೌಂಡು ಡಬಲ್ ಕ್ರೋಶಗಳನ್ನ ಹಾಕ್ಕೊಂಡು ಹೋಗ್ಬೋದು, ಇನ್ನೂ ಡಿಸೈನ್ ಜಾಸ್ತಿ ಬೇಕು ಅಂದರೆ. ಇದು ದಪ್ಪ ಮಣಿ ಮೇಲ್ಗಡೆ, ಎರಡನೇ ಮಣಿಗೆ ಡಬಲ್ ಕ್ರೋಶ 12 ಹಾಕ್ಬೋದು. ನಾನಿದೇನು ಹಾಕ್ತಾಯಿಲ್ಲ, ಸಿಂಪಲಾಗಿ ಹಾಕ್ತಾಯಿದ್ದೀನಿ. ಪುನಃ ಮಣಿ ಹಾಕಿ ಒಂದು ನಾಟು, ಪುನಃ ಸೂಜಿ ಮೇಲೆ ದಾರ, ಈ ಥರ ಬರುತ್ತೆ ಇದು. ಆರೆಳೆ ದಾರಾನ ಉದ್ದವಾಗಿ 6 ಎಳೆ ತಗೊಂಡು ಒಂದು ಖಾಲಿ ರೀಲ್ ದಾರದ್ದಿರುತ್ತಲ್ಲ ಅದಕ್ಕೆ 6 ಎಳೆ ಫಸ್ಟು ಸ್ಟಾರ್ಟಿಂಗೇ